ಸಕ್ಕರೆ ಬರ್ತದೆ. ನಾಳೆ ಏನು ಮಾಡೋಣ ಆಯ್ತು ಹೋಗಿ ಇಲ್ಲ ಹಾಸ್ಪಿಟ್ಲ್ ಹೋಗಿ ಫೋನ್ अंदर नहीं जाता है ना उधर ಎರಡು ದಿವಸ ಗಾಡಿ ಕಳಿಸ್ತಾನೆ ನಂಬರ್ ಇಸ್ಕೊಂಡು ಕೇಸು ಒಳಗಡೆ ಹೋಗ್ಬೋದು ಮಾತಾಡಿದೆ ಅದೇ ಹುಳಿಗೆ ಹೋಗ್ಬನ್ನಿ ಇಲ್ಲ ಹೋಗ್ಬನ್ನಿ ಒಂದು ಹುಣ್ಣಿಗೆ ಬಂದ ಕಾರ್ ಬಂತ ಎರಡು ದಿವಸ ಓಪನ್ ಇವತ್ತೆ ಹೇಗೆ ಎಲ್ಲರಿಗೂ ಈ ಸುಂದರ ರಸದಿಂದ ಇಟ್ಕೊಂಡಿದ್ವಿ ಇವಾಗ ಖರ್ಚು ಆಗ್ತದೆ ಹುಳಿಯಾಗಿ ಗೊತ್ತಾಯ್ತಾ ಹುಳಿ ಓ
ನೋಡಿ, ಗ್ರಾಮದ ಸಕಲ ಭಕ್ತಾದಿಗಳಲ್ಲಿ ಏನು ವಿನಿಮ್ರೆಯ ಪ್ರಾರ್ಥನೆ ಅಂತ ಹೇಳಿದ್ರೆ, ಜಗದೀಶ್ವರ ಇಬ್ಬಾಗವಾಗಿ ಒಡೆದು ಪುನರ್ ಪ್ರತಿಷ್ಠಾಪನೆಯನ್ನ ಇಂದು ಮಾಡ್ತಾ ಇದ್ದೀವಿ. ಪ್ರತಿಷ್ಠಾಪನೆಯನ್ನು ನಾವಿಂದು ಮಾಡ್ತಾ ಇದ್ದೀವಿ. ಭಗವಂತನ ಅನುಗ್ರಹ ಸಕಲರಿಗೂ ಸಿಕ್ಲಿ. ತುಂಬಾ ಶ್ರಮಪಟ್ಟು ಪ್ರತಿಯೊಬ್ಬರು ಈ ದೇವಾಲಯದ ಒಂದು ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಿದ್ರ. ಅವಾಗಲೇ ಹೇಳಿದ ರೀತಿಯಲ್ಲಿ ಮಾಂಸ ಮದ್ಯಗಳನ್ನ 48 ದಿನಗಳ ಕಾಲ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತವರು ಯಾರೂ ಬಳಸೋ ಹಾಗೆ ಇಲ್ಲ. ಇದು ಪ್ರತಿಶತ 100ಕ್ಕೆ 100 ಕಡ್ಡಾಯ. ನಿಮ್ಮ ಯಾವ ಹಬ್ಬ ಹರಿದಿನಗಳು ಮದುವೆಗಳು ಎಲ್ಲವನ್ನ ನೀವು ತ್ಯಜಿಸಲೇಬೇಕು. ಯಾಕೆಂದ್ರೆ ಈ ಗ್ರಾಮದಲ್ಲಿ ಸ್ವಾಮಿಗೆ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು, ಅದರಿಂದ ಬಂದಿರತಕ್ಕಂತಹ ಸಮಸ್ಯೆಗಳು ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು 48 ದಿನಗಳ ಕಾಲ ಒಂದು ಪುಟ್ಟು ಮಗುವನ್ನ ಈ ಗ್ರಾಮದ ಸಕಲ ಭಕ್ತಾದಿಗಳಿಗೆ ನಾವು ವಹಿಸಿ ಹೋಗ್ತಾ ಇದ್ದೀವಿ. 48 ದಿನಗಳ ಕಾಲ ನಿಮ್ಮ ಪುಟ್ಟ ಮಗುವನ್ನ ನೀವು ಯಾವ ರೀತಿ ನೋಡ್ಕೊಳ್ತೀರಾ ಅದೇ ರೀತಿ ಸ್ವಾಮಿಯನ್ನ ನೀವು ನೋಡ್ಕೊಬೇಕು. ಪ್ರತಿದಿನ ಭಗವಂತನ ಸೇವೆ ಇಲ್ಲಿ ಕಡ್ಡಾಯವಾಗಬೇಕು. ಇನ್ನೂ ಒಂದು ಏನು ವಿಚಾರ ಅಂತ ಹೇಳಿದ್ರೆ, ಇವತ್ತು ನಾವು ಹೀಗಿದ್ದೀವಿ, ನಾಳೆ ಏನಾಗ್ತೀವೋ ಗೊತ್ತಿಲ್ಲ, ನಾವು ಮನೆ ತಲುಪ್ತೀವಿ ಅನ್ನೋದು ಸುಳ್ಳು. ಭಗವಂತನ ಪೂಜಾ ಕೈಂಕರ್ಯಗಳು ಊರಿನಲ್ಲಿ ಏನೇ ಸಮಸ್ಯೆಗಳ ಬಂದರೂ ನಿಲ್ಲೋ ಹಾಗಿಲ್ಲ. ಪ್ರತಿದಿನ ಭಗವಂತನಿಗೆ ಪೂಜಾ ಕೈಂಕರ್ಯಗಳು ಇನ್ನು ಮುಂದೆ ಈ ಗ್ರಾಮದಲ್ಲಿ ನಡೆಯಲೇಬೇಕು. ಇದು ಶತಸಿದ್ಧ. ಇದನ್ನ ವಾರಕ್ಕೆ 2 ಸಲ 3 ಸಲ ಒಂದ್ಸಲಿ ಮಾಡ್ಲಿಕ್ಕೆ ಬರುವಂತದಿಲ್ಲ. ಈ ಶಿವನ ದೇವಸ್ಥಾನಕ್ಕೆ ಪ್ರತಿದಿನ ಭಗವಂತನಿಗೆ ಪೂಜಾ ಕೈಂಕರ್ಯಗಳು ಸಲ್ಲಲೇಬೇಕು. ಇಲ್ಲದಿದ್ದಲ್ಲಿ ಎಲ್ಲರಿಗೂ ತೊಂದರೆ ಆಗುವಂಥದ್ದಂತೂ ಶತಸಿದ್ಧವಾಗಿ ಬರೆದಿಟ್ಟಂಥದ್ದು. ಎಲ್ಲ ನೀವು ಕಳಿಸಿದಂತಹ ಅಷ್ಟಮಂಗಲ ಪ್ರಶ್ನೆಯಲ್ಲೂ ಬಂದಿದೆ. ನಾವು ಆರಾಧ್ಯ ದೇವಿ ಭಗವತಿ ಭದ್ರಕಾಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗಲೂ ಬಂದಿದೆ. ನಿಮ್ಮ ಗ್ರಾಮದ ಸಂಬಂಧಪಟ್ಟಂತಹ ಸಮಸ್ಯೆ ನಿಮ್ಮ ಕಣ್ಣೆದುರುಗಡೆ ಇದೆ. ಆ ಸಮಸ್ಯೆಗೆ ಸದ್ಯಕ್ಕೆ ತಾತ್ಕಾಲಿಕ ಪರಿಹಾರ ಸಿಕ್ಕಿ ಈ ಕೈಂಕರ್ಯಗಳು ನಡೀತಾ ಇದೆ. ಮುಂದೆ ಏನಾಗುತ್ತೆ ಅದು ಭಗವಂತನಿಗೆ ಬಿಟ್ಟಿದ್ದಂಥದ್ದು. ನಿಮ್ಮ ಎದುರುಗಡೆ ಉದಾಹರಣೆಯನ್ನು ನಾವು ಕೊಟ್ಟಿದ್ದೀವಿ. ನಿಮ್ಮಲ್ಲೇ ಭಿನ್ನ ಮಾಡು ಭಗವಂತ, ಈ ಕಾರ್ಯಕ್ಕೆ ಯಾವ ಅಡೆತಡೆಗಳು ಬರದ ರೀತಿಯಲ್ಲಿ ನೆರವೇರಿಸು ಅಂತ ಹೇಳಿ ನಿಮ್ಮನ್ನೇ ಕರೆದು ನಿಮ್ಮಲ್ಲೇ ನಿಮ್ಮ ಈ ಸ್ವಾಮಿ ಹತ್ರ ಪ್ರಾರ್ಥನೆಯನ್ನು ಮಾಡಿದಕ್ಕೆ ಭಗವಂತ ಒಲಿದುಕೊಂಡು ಅದಕ್ಕೊಂದು ದಾರಿ ಕೊಟ್ಟಿದ್ದಾನೆ. ಇದೇ ಸತ್ಯ. ಇನ್ಯಾವುದನ್ನು ನಾನು ನಿಮಗೆ ತೋರಿಸ್ತಕ್ಕಂಥದ್ದೇನಿಲ್ಲ. ದಯಮಾಡಿ 48 ದಿನಗಳ ಕಾಲ ಈ ಗ್ರಾಮದವರು